ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ನಾಯಕ ಹಿಂಬಾಲಕ ಇದೆಂಥ ಸಂಬಂಧ ಅಂದರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರಿರಲ್ಲ. ತನ್ನ ನಾಯಕನ ಏಳಿಗೆಗಾಗಿ ತನು ಮನ ಧನ ಧಾರೆ ಎರೆಯುವ ಹಿಂಬಾಲಕರು, ಅಂಥ ಹಿಂಬಾಲಕರ ರಾಜಕೀಯ ಭವಿಷ್ಯ ಹಾಗೆ ಅವರ ಶ್ರಮ ಇದೆಲ್ಲವನ್ನು ಪ್ರತಿನಿಧಿಸೋದೇ ನಾಯಕ. ಆದರೆ ಇಂಥ ಬಂಧದಲ್ಲೂ ಬಿರುಕು ಬಿಟ್ಟು ಕಂದಕ ಏರ್ಪಟ್ಟು ದೂರವಾಗುವ ರಾಜಕೀಯವನ್ನು ಈಗ ನಡೀತಿರೋ ಒಂದು ದೃಷ್ಟಾಂತದೊಂದಿಗೆ ನೋಡೋಣ ಎಳೆಯಾಗಿ. ಯಾರು ಫೈಟ್ ಮಾಡ್ತಾರೆ ಅವ್ರು ಉಳಿತಾರೆ, ಫೈಟ್ ಮಾಡೋಂಗಿಲ್ಲ ಜನರು ಕೂಡ ಮರಿತಾರೆ. ಸರ್ವೈವಲ್ ಆಫ್ ದಿ ಫಿಟೆಸ್ಟ್. ಇದು ರಾಜಕಾರಣದಲ್ಲಿ ಪದೇ ರಾಜಕಾರಣಿಗಳು ತಮಗೆ ತಾವೇ ಹೇಳಿಕೊಳ್ಳೋ ಮಾತು. ಯಾಕೆಂದ್ರೆ ರಾಜಕೀಯವಾಗಿ ಗಟ್ಟಿ ಸ್ಥಾನಮಾನದಲ್ಲಿ ಇರದೆ ಹೋದ್ರೆ ಅವರ ರಾಜಕೀಯ ಅಸ್ತಿತ್ವವೇ ಪ್ರಶ್ನಾರ್ಹವಾಗಿ ಬಿಡುತ್ತೆ. ಈಗ ಯಾಕೆ ಈ ವಿಷಯ ಅಂದ್ರೆ ಸತೀಶ್ ಜಾರಕಿಹೊಳಿ ಆಡಿರುವ ಈ ಮಾತು. ಸೈಡ್ ಲೈನ್ ಎಲ್ಲ ಪಕ್ಷದಲ್ಲಿ ಇರೋದೇ ಇದು. ಒಬ್ಬ ನಿಂದ ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಆ ಥರದ ಸಿದ್ಧಾಂತ ಅದು. ನಾವು ಕೂಡ ಅಟ್ಟೆ ಸ್ಪೀಡ್ ಓಡಬೇಕು ಅಂದರೆ ನಮ್ಗೆ ಸಿಗುತ್ತೆ. ಟ್ರೈನ್ ಓಡಾಡ್ತಾರೆ ಹಾಗೆಲ್ಲ ಹತ್ತಬೇಕಿದು. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗ್ತಾರೆ ಗಾಡಿ ಹತ್ತಿ, ನಾವು ಹತ್ತಬೇಕು. ಹಂಗೆ ಇದು. ನೀವು ನಾನು ಭಾಳ ಲೀಡರು ನಾನು ಅಂದ್ರೆ ರಾಜಕೀಯ ಕೇಳೋಲ್ಲ, ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತೈತಿ. ಸೊ ನಾವು 20 ವರ್ಷದಲ್ಲಿ ನೋಡೋಂಥ ಲೀಡ್ರ್ ಇವತ್ತು ಯಾರೂ ಇಲ್ಲ. ಅವ್ರು ಓಡೋಗಿ ಇನ್ನೂ ಇರ್ತಾರೆ, ಇಲ್ಲಂದ್ರೆ ಇಲ್ಲಲ್ಲ. ಹಂಗಿದ್ದು ರಾಜಕಾರಣಿ ಅಂದರೆ. ಈಗ ನಾ ಲೀಡ್ರ್ ಆಗಬೇಕು, ನಾನೇ ಲೀಡ್ರ್ ಆಗಬೇಕು ಅನ್ನೋದು ಎಲ್ಲರಿಗೂ ಛಲ ಇದ್ದೇ ಇರ್ತೈತಿ. ನೀವು ಓಡೋಗಿ ಹತ್ತಬೇಕು ಗಾಡಿ. ಕಡೆಗೆ ಟ್ರೈನ್ ಇಲ್ಲಿ ಇಲ್ಲದ್ರೆ ತುಮಕೂರು ಗಾಡಿ ತೊಗೊಂಡು ಹೋಗ್ಬೇಕು. ನಾವು ತುಮಕೂರು ಅರಸೀಕೆರೆಗೆ ಹೋಗ್ಬೇಕು, ಅಲ್ಲಾರು ಹಿಡಿಬೇಕಿಲ್ಲ, ದಾವಣಗೆರೆಗೆ ಹೋಗ್ಬೇಕು, ಒಟ್ಟು ಹತ್ತಿ ಬೆಳಗ್ಗೆ ಇಳಿಬೇಕು. ಅದಕ್ಕೆ ಹಂಗೆ ರಾಜಕಾರಣಿ ಇದು. ಸೊ ನಾವೆಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪಕ್ಷ ಜನ ನಮ್ಮ ಕಡೆ ಬರ್ತಾರೆ. ಇಲ್ಲ ನಾನು ಹಂಗೆ ಅಂದರೆ ಬರೋಲ್ಲ ಯಾರು. ಇದು ರಾಜಕೀಯ ವ್ಯವಸ್ಥೆ. ಇದು BJPಯಲ್ಲೂ ಸೇಮ್ ಇದೆ, JDSನಲ್ಲೂ ಸೇಮ್ ಇದೆ, ನಮ್ಮಲ್ಲೂ ಸೇಮ್ ಇದೆ. ಓಡಬೇಕಾದ್ರೆ ಕೇಳಿ ಓಡಬೇಕಂತ ನೀವು ಹೇಳ್ಬೇಕಲ್ಲ. ಎಲ್ಲ ನಾವು ಹೇಳ್ತೀವಿ ಓಡಬೇಕಂತ. ಈ ಮಾತು ಯಾಕೆ ಬಂತಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ ಅವರನ್ನ ಸೈಡ್ ಲೈನ್ ಮಾಡಲಾಗ್ತಿದ್ಯಾ ಎಂಬ ಚರ್ಚೆ ಇದೆಯಲ್ಲ, ಅದಕ್ಕೆ ಪೂರಕವಾದ ಒಂದು ಘಟನೆ ನಡೆದಿತ್ತು. ಇತ್ತೀಚೆಗೆ ಬಿಡಿಎ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫೋಟೋಗಳನ್ನ ಕಟೌಟ್ಗಳನ್ನ ಹಾಕಲಾಗಿತ್ತು. ರಾಹುಲ್ ಗಾಂಧಿ ಅವರದ್ದು ಕಟೌಟ್ ಇತ್ತು, ಆದರೆ ಸಿದ್ದರಾಮಯ್ಯನವರ ಫೋಟೋ ಕಟ್ಔಟ್ನ ಸುಳಿವೇ ಇರಲಿಲ್ಲ. ಸೈಡ್ ಲೈನ್ ಮಾಡೋದೇ ರಾಜಕೀಯ ಸಿದ್ಧಾಂತ. ಸತೀಶ್ ಬಾಯಲ್ಲಿ ಬಂತು ಅಪರೂಪದ ವೇದಾಂತ. ಮಾಸ್ ಲೀಡರ್ ಖ್ಯಾತಿಯ ಸಿದ್ದರಾಮಯ್ಯ ಮೂಲೆ ಗುಂಪಾದ್ರ ಅನ್ನೋ ಚರ್ಚೆಗೆ ಗ್ರಾಸ ಸಿಕ್ಕಿದ್ದೇ ಇಲ್ಲ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಪರಮಾಪ್ತ ಎಂದೇ ಇತ್ತೀಚಿನವರೆಗೂ ಗುರುತಿಸಿಕೊಳ್ಳುತ್ತಿದ್ದ ಸತೀಶ್ ಜಾರಕಿಹೊಳಿ ಅವರನ್ನ ಈ ಬಗ್ಗೆ ಕೇಳಿದ್ರೆ ಅವರು ಕೊಟ್ಟ ಪ್ರತಿಕ್ರಿಯೆ ಇದೆಯಲ್ಲ, ಅದು ಹೊಸ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಸತೀಶ್ ತಮ್ಮ ದಾಟಿಯಲ್ಲಿ ಮಾತನಾಡುತ್ತಾ ಮೂಲೆ ಗುಂಪು ಮಾಡೋದೇ ಈಗಿನ ರಾಜಕೀಯ ಸಿದ್ಧಾಂತ ಅಂತ ಹೇಳಿದ್ರು. ರಾಜಕಾರಣದಲ್ಲಿ ಫೈಟ್ ಮಾಡಿದವರು ಉಳಿತಾರೆ, ಫೈಟ್ ಮಾಡದವರನ್ನ ಜನ ಮರಿತಾರೆ, ಹೊಸ ನಾಯಕನ ಆಯ್ಕೆ ಮಾಡಿಕೊಳ್ತಾರೆ ಅಂತಲೂ ಹೇಳಿದ್ರು ಸತೀಶ್ ಜಾರಕಿಹೊಳಿ. ಅದೇ ನ್ಯಾಚುರಲ್, ಅದೇನು ರಾಜಕೀಯ ಥಿಯರಿ ಏನತ್ರ ಅದಕ್ಕೆ ಸಿದ್ಧಾಂತ ನಡ್ಕೊಂಡ್ ದಾರಿ. ಯಾರು ಫೈಟ್ ಮಾಡ್ತಾರೆ ಅವ್ರು ಉಳಿತಾರೆ, ಫೈಟ್ ಮಾಡೋಂಗಿಲ್ಲ ಜನರು ಕೂಡ ಮರಿತಾರೆ. ನಂದಲ್ಲಿದು ಜನನೂ ನಾವು ಫ್ರಂಟ್ ಲೈನ್ ಬರ್ದಿಲ್ಲಂದರೆ ಜನನೂ ಕೂಡ ಹೊಸ ನಾಯಕನ ಆಯ್ಕೆ ಮಾಡ್ಕೋತಾರೆ.
ಸೊ ಅದಕ್ಕೆ ನೀವು ಓಡೋದು ಕಲಿಬೇಕು. ರಾಜಕೀಯದಲ್ಲಿ ಮ್ಯಾರಥಾನ್ ಇದ್ದಂಗೆ ಇದು, ಓಡಲೇಬೇಕು ನೀವು. ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಸತೀಶ್ ಸಿದ್ದರಾಮಯ್ಯನವರೇ ಇದಕ್ಕೆ ನಿದರ್ಶನ ಆದ್ರಲ್ಲ. 2005ರಲ್ಲಿ ಸಿದ್ದರಾಮಯ್ಯ ಜೆಡಿಎಸ್ನಿಂದ ಉಚ್ಚಾಟನೆಗೊಂಡಾಗ ಅವರ ನೆರಳಿನಂತೆ ಬೆನ್ನ ಹಿಂದೆ ಬಂದವರು ಇದೇ ಸತೀಶ್ ಜಾರಕಿಹೊಳಿ. ಇವರಷ್ಟೇ ಅಲ್ಲ, ಎಚ್.ಸಿ. ಮಹದೇವಪ್ಪ, ಸಿಎಂ ಇಬ್ರಾಹಿಂ, ಕೆ ವೆಂಕಟೇಶ್, ಎಚ್.ಎಸ್. ಮಹದೇವ ಪ್ರಸಾದ್, ಎಚ್.ವೈ. ಮೇಟಿ, ಮಂಚನಹಳ್ಳಿ ಮಹದೇವ ಹೀಗೆ ಹಲವರು ಸಿದ್ದರಾಮಯ್ಯನವರನ್ನ ಹಿಂಬಾಲಿಸಿದ್ರು. ಈ ನಾಯಕನ ಹಿಂದೆ ಹಿಂಬಾಲಕರಾಗಿ ಬಂದಾಗ ಮೊದಲು ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿದ್ರು. ಅದುವೇ ಎಬಿಪಿಜೆಡಿ, ಅಂದ್ರೆ ಅಖಿಲ ಭಾರತೀಯ ಪ್ರಗತಿಪರ ಜನತಾದಳ. ಈ ಪಕ್ಷ ಕಟ್ಟಲು ಸಂಪನ್ಮೂಲ ಒದಗಿಸಿದ್ದು ಅವತ್ತು ಸಿದ್ದರಾಮಯ್ಯನವರ ಹಿಂಬಾಲಕರಾಗಿ ಬಂದ ಇದೇ ಸತೀಶ್ ಜಾರಕಿಹೊಳಿ. ಇದಿಷ್ಟೇ ಅಲ್ಲ, 1999ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ಸಿದ್ದರಾಮಯ್ಯನವರಿಗೆ ತಮ್ಮ ಮನೆಯನ್ನೇ ಬಿಟ್ಟುಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ. ಇವರ ಜೊತೆ ಎಚ್.ಸಿ. ಮಹದೇವಪ್ಪ, ಸಿಎಂ ಇಬ್ರಾಹಿಂ, ಕೆ ವೆಂಕಟೇಶ್, ಎಚ್.ಎಸ್. ಮಹದೇವ ಪ್ರಸಾದ್, ಎಚ್.ವೈ. ಮೇಟಿ, ಮಂಚನಹಳ್ಳಿ ಮಹದೇವ ಅವರಲ್ಲಿ ಕೆಲವರು ತನುವಿನ ಶ್ರಮವನ್ನ, ಇನ್ನೂ ಕೆಲವರು ಮನದ ನಿಷ್ಠೆಯನ್ನ, ಹಾಗೂ ಸತೀಶ್ ಜಾರಕಿಹೊಳಿಯಂತೆ ಮತ್ತೂ ಕೆಲವರು ಧನ ಅಂದ್ರೆ ಸಂಪನ್ಮೂಲವನ್ನು ಧಾರೆ ಎರೆದ್ರು. ಇಷ್ಟೆಲ್ಲ ಸರ್ಕಸ್ ಮಾಡಿ ಕಡೆಗೆ ಪಕ್ಷವನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಸೇರಲು ತೀರ್ಮಾನ ಮಾಡಿದಾಗ ಇವರೆಲ್ಲರೂ ಅಲ್ಲೂ ಹಿಂಬಾಲಿಸಿದ್ರು. ಕಾಂಗ್ರೆಸ್ ಪಕ್ಷದೊಳಗೂ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರಾಗಿ ಗಟ್ಟಿಯಾಗಿ ಬೆನ್ನಿಗೆ ನಿಂತರು. ಆರಂಭದಲ್ಲಿ ಕಷ್ಟದ ದಿನಗಳಲ್ಲಿ ಎಲ್ಲವೂ ಸರಿಯಾಗಿಯೇ ಇತ್ತು. ಆದ್ರೆ ಅದ್ಯಾವಾಗ ಅಧಿಕಾರ ಬಂತು ಆಗ್ಲೇ ನೋಡಿ ಸಮಸ್ಯೆ ಅನ್ನೋದು ಶುರುವಾಗಿದ್ದು. ಅವರು ನಾಯಕರು, ಇವರೆಲ್ಲರೂ ಹಿಂಬಾಲಕರು. ನಿರೀಕ್ಷೆ ಈಡೇರದಾದಾಗ ಹತ್ತಿರವಿದ್ದು ದೂರ ನಿಂತರು. ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ 2013ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ದೊಡ್ಡ ಖಾತೆಯ ನಿರೀಕ್ಷೆ ಇತ್ತು. ಆದ್ರೆ ಅದು ಈಡೇರಲಿಲ್ಲ. ಆಗ ಸತೀಶ್ ಜಾರಕಿಹೊಳಿ ನಿರೀಕ್ಷಿಸಿದ್ದು ಲೋಕೋಪಯೋಗಿ ಇಲಾಖೆ, ಆದ್ರೆ ಸಿಕ್ಕಿದ್ದು ಅಬಕಾರಿ ಖಾತೆ. ಸತೀಶ್ ಜಾರಕಿಹೊಳಿ ಅವರಿಗೆ ಅಬಕಾರಿ ಖಾತೆ ಬೇಕಿರಲಿಲ್ಲ, ಆದ್ರೆ ಸಿದ್ದರಾಮಯ್ಯ ಆಗ ಕೇಳಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿ ಸಿಎಂ ಆಗಿದ್ರಿಂದ ಯಾವ ಸಮಸ್ಯೆಯೂ ಹೊರಗೆ ಬರಲಿಲ್ಲ. ಅದಾದ ನಂತರ 2018ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿಗೆ ಸಿಕ್ಕಿದ್ದು ಅರಣ್ಯ ಮತ್ತು ಪರಿಸರ ಖಾತೆ. ಆದ್ರೆ ಆಗ ಇವರ ಸಹೋದರ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲದಂತಹ ಪ್ರಮುಖ ಖಾತೆ ಪಡೆದ್ರು. ಸತೀಶ್ಗೆ ಅಂತಹ ಮಹತ್ವ ಆಗ ಸಿಗ್ಲಿಲ್ಲ. ಹೀಗಾದಾಗ್ಲೇ ಸಂಬಂಧದಲ್ಲಿ ಬಿರುಕು ಆರಂಭವಾಗಿತ್ತು. ಅದಾದ ನಂತರ 2023ರಲ್ಲಿ ಮತ್ತೆ ಸಿದ್ದರಾಮಯ್ಯ ಸಿಎಂ ಆದ್ರು. ಆರಂಭದಲ್ಲಿ ಎಲ್ಲ ಚೆನ್ನಾಗಿಯೇ ಇತ್ತು. ಆದ್ರೆ ಅವರಿಗೆ ಮುಗಿಸಲಾಗಲಿಲ್ಲ ಸಿಎಂ ಪೂರ್ಣಾವಧಿ. ಇವರಿಗೆ ಸಿಗಲಿಲ್ಲ ಅಹಿಂದ ಉತ್ತರಾಧಿಕಾರಿ ಗಾದಿ. ಆದ್ರೆ ಈ ಬಾರಿ ಸಿದ್ದರಾಮಯ್ಯನವರಿಗೆ 5 ವರ್ಷ ಪೂರ್ಣಾವಧಿ ಸಿಎಂ ಆಗ್ಬೇಕು ಅನ್ನೋ ಹಠವಿದ್ರೆ, ಇತ್ತ ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯನವರ ಮೂಲಕವೇ ಅಹಿಂದ ಉತ್ತರಾಧಿಕಾರಿ ಆಗಬೇಕೆಂಬ ಇರಾದೆ ಇತ್ತು. ಜೊತೆಗೆ ರಾಜಕೀಯವಾಗಿ ಉಪಮುಖ್ಯಮಂತ್ರಿ ಆಗಬೇಕು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಬೇಕು ಎಂಬ ಗುರಿ ಇತ್ತು. ಆದ್ರೆ ಇಬ್ಬರು ಹಳೆಯ ಬಂಧ ಮರೆತು ತಮ್ಮ ತಮ್ಮ ಗುರಿ ಈಡೇರಿಸಿಕೊಳ್ಳಲು ತಮ್ಮದೇ ಹಾದಿ ಹಿಡಿದ್ರು, ಹಠಕ್ಕೆ ಬಿದ್ರು. ಪರಿಣಾಮ ಸಿದ್ದರಾಮಯ್ಯನವರ ಜೊತೆ ನಿಂತ್ರೆ ತನ್ನ ಹಠ ಸಾಧಿಸಲಾಗದು ಅಂತ ಅರಿತ ಸತೀಶ್ ಜಾರಕಿಹೊಳಿ ದೂರ ಸರಿದ್ರು. ಹೀಗೆ ದೂರವಾದವರು ಡಿಕೆ ಶಿವಕುಮಾರ್ಗೆ ಒಳಗೊಳಗೆ ಹತ್ತಿರವಾದರು. ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ಮುಗಿತಾ ಇದ್ದಂತೆ ಸತೀಶ್ ನೇರವಾಗಿ ಹೋಗಿದ್ದು ಹೈಕಮಾಂಡ್ ನಾಯಕರ ಬಳಿ. ಹಾಗೆ ಹೋಗುವಾಗ ಸುಮಾರು 35 ಶಾಸಕರ ಸಹಿಯೊಂದಿಗೆ ಹೋಗಿದ್ರು ಎಂಬ ಸುದ್ದಿಯೂ ಬಂತು. ತಮ್ಮ ಗುರಿ ಈಡೇರಿಸಿಕೊಳ್ಳಲು ಸತೀಶ್ ಮಾಡಿದ ಲಾಬಿಯ ಪರಿಣಾಮ ಅದರ ಲಾಭ ಪಡೆದು ಮುಖ್ಯಮಂತ್ರಿಯಾದವರು ಡಿಕೆ ಶಿವಕುಮಾರ್. ಹಾಗೆ ನೋಡಿದ್ರೆ ಸತೀಶ್ ಮಾಡಿದ ಈ ಲಾಬಿಯೇ ವರವಾಗಿ ಪರಿಣಮಿಸಿಯೇ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದದ್ದು ಎಂಬ ವಿಶ್ಲೇಷಣೆಯೂ ಇದೆ. ಇದೇ ಕಾರಣಕ್ಕೆ ಸತೀಶ್ ಮೇಲೆ ಸಿದ್ದರಾಮಯ್ಯನವರು ಬೇಸರಗೊಂಡ್ರು. ಹೀಗೆ ರಾಜಕೀಯವೆಲ್ಲ ಘಟಿಸಿ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದಾಯಿತು.
ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದೂ ಆಯಿತು. ಆದರೆ ಸತೀಶ್ ಜಾರಕಿಹೊಳಿ ಮಾತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆ ಡಿಸಿಎಂ ಅಥವಾ ಮಂತ್ರಿ ಎರಡೂ ಸ್ಥಾನ ಹೊಂದಬೇಕು ಎಂಬ ಆಸೆ ಈಡೇರಲಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೈತಪ್ಪಿತು, ಡಿಸಿಎಂ ಸಿಗಲಿಲ್ಲ. ಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಅತ್ತ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಮೂಲೆ ಗುಂಪಿನ ಚರ್ಚೆ ಶುರುವಾಯಿತು. ಹಿಂಗ್ಯಾಕಾಯ್ತು ಅಂತ ಸತೀಶ್ ಜಾರಕಿಹೊಳಿ ಅವರನ್ನೇ ಕೇಳಿದ್ರೆ ಸಿದ್ದರಾಮಯ್ಯನವರು ಓಡ್ಲಿಲ್ಲ ಎನ್ನುವ ಸತೀಶ್ ಜಾರಕಿಹೊಳಿ ಅವರೇ ಈಗ ಸಿದ್ದರಾಮಯ್ಯ ಎಡವಿದ್ಯಲ್ಲಿ ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಸಿದ್ದರಾಮಯ್ಯ ಜೊತೆ ಬಹಳ ವರ್ಷಗಳಿಂದ ಇದ್ದೀರಾ ಸರ್. ಹೌದು. ಸಿದ್ದರಾಮಯ್ಯನವರ ಎಡವಿದ್ದಲ್ಲಿ ಸರ್, ಸಿದ್ದರಾಮಯ್ಯನವರ ಎಡವಿದ್ದಲ್ಲಿ ಎಡವಿದ್ದೆ ಅದನ್ನ ಡೆಲ್ಲಿಯಾಗಿ ಕೇಳಬೇಕು ನೀವು. ನಾವೇನು ಹೇಳಿ ಯಾಕೆ ಅವ್ರು ತೆಗೆದ್ರೆ ಡೆಲ್ಲಿಯಲ್ಲಿ ಉತ್ತರ ಕೊಡಬೇಕು. ಈತ ಚಳುವಳಿಯಿಂದಲೂ ಕೂಡ ಅವ್ರ ಜೊತೆಲಿದ್ರಿ. ಎಡವಿದ್ದೆಲ್ಲಿ ಅಂದ್ರೆ ಅದು ಗೊತ್ತಿಲ್ಲ, ಯಾಕಂದ್ರೆ ಪಕ್ಷದ ನಿರ್ಧಾರ ಅದನ್ನು ಕ್ವಶನ್ ಮಾಡಲಿಕ್ಕೆ ನಮಗಾಗೋಲ್ಲ. ನಾವು ಮೊದಲಾರು ಹೇಳಿದ್ದೀವಿ, ಹೈಕಮಾಂಡ್ ಮಾಡಿದ ನಿರ್ಧಾರ ಎಲ್ಲರೂ ಒಪ್ಪಬೇಕಂತ ಹೇಳಿದ್ವಿ. ಅದು ಮುಖ್ಯಮಂತ್ರಿ ಇದಿರ್ಬೋದು ಅಥವಾ ಮಂತ್ರಿಮಂಡಲ ಇರ್ಬೋದು, ಅವ್ರು ಹೇಳಿದ್ದೇ ಅಂತಿಮ ಅಂತ ಹೇಳಿದ್ವಿ. ಈಗೂ ಕೂಡ ಅದೇ ಅಂತಿಮ. ಯಾರು ಎಡಬಿದ್ರು ಅನ್ನೋದು ಅವರವರಿಗೆ ತಿಳಿದಿರುವ ಸತ್ಯ. ರಾಜಕಾರಣದಲ್ಲಿ ಹೊರನೋಟಕ್ಕೆ ಕಾಣುವುದಷ್ಟೇ ಸತ್ಯವಲ್ಲ, ಇಲ್ಲಿನ ಒಳನೋಟ ಅಗಾಧವಾದುದು. ಹಾಗೆ ನೋಡಿದ್ರೆ ಈಗ ನಾವು ಸಾಂದರ್ಭಿಕವಾದ ಉದಾಹರಣೆ ಸಹಿತ ವಿವರಿಸಿದ್ರು ಇದು ಕೇವಲ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರಿಗಷ್ಟೇ ಸೀಮಿತ ಅಲ್ಲ. ನಿಮಗೆ ಪ್ರತಿಪಕ್ಷದಲ್ಲೂ ನಾಯಕರು, ಅವರ ಹಿಂಬಾಲಕರು ಸಿಗ್ತಾರೆ. ಇಂತಹ ಕಂದಕವು ಕಾಣಸಿಗುತ್ತೆ. ಈಗ ಪ್ರಾಸಂಗಿಕವಾಗಿ ಈ ನಾಯಕರು ಹಾಗೂ ಹಿಂಬಾಲಕರ ಮಧ್ಯೆ ಬಿರುಕು ಬಿಟ್ಟ ಸಂಬಂಧ ಹಾಗೂ ಬಹಿರಂಗವಾಗಿಯೇ ಒಡಕಿನ ಮಾತುಗಳು ಹೊರಹೊಮ್ಮುತ್ತಿವೆ. ಅದಕ್ಕೆ ಈಗ ಈ ನಿದರ್ಶನದೊಂದಿಗೆ ಎಳೆ ವಿವರ. ರಾಜಕಾರಣದಲ್ಲಿ ನಾಯಕರು ಹಾಗೂ ಹಿಂಬಾಲಕರ ನಡುವೆ ಹೇಗೆ ನಿರೀಕ್ಷೆಗಳೇ ಬಿರುಕು ಮೂಡಿಸುತ್ತವೆ, ಕಂದಕ ಸೃಷ್ಟಿಸುತ್ತವೆ ಎಂಬುದಕ್ಕೆ ಈ ಘಟನೆ ಹಾಗೂ ಎಳೆ ವಿವರವೇ ಸಾಕ್ಷಿ. ಬೆಳಗಾವಿ ಗಡಿ ವಿವಾದ ಈಗ ಮತ್ತೆ ಭುಗಿಲೆದಿದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೇತೃತ್ವದ 18 ಸದಸ್ಯರ ಉನ್ನತಾಧಿಕಾರಿ ಸಮಿತಿ ಸಭೆ ನಿಗದಿಯಾಗಿತ್ತು. ಅಸಲಿಗೆ ಈ ಸಭೆ ನಿಗದಿಯಾಗಿದ್ಯಾಕೆ, ಏನಾಯಿತು? ಹಾಗಾದ್ರೆ ಅಸಲಿಗೆ ಬೆಳಗಾವಿ ಗಡಿ ವಿವಾದದ ಸಂಬಂಧ ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ, ಇತಿಹಾಸ ಏನು ಹೇಳ್ತಾ ಇದೆ, ಮುಂದೇನಾಗತ್ತೆ ನೋಡೋಣ ಎಳೆಯಾಗಿ. ಗಡಿ ವಿವಾದ ಮುನ್ನೆಲೆಗೆ ತರಲು ಮಹಾ ಮುಹೂರ್ತ. ಸುಪ್ರೀಂ ಕೋರ್ಟಿನಲ್ಲಿ ಶುರುವಾಗಲಿದೆ ಮತ್ತೆ ತರ್ಕ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವಿನ ದಶಕಗಳ ಇತಿಹಾಸವಿರುವಂತಹ ಬೆಳಗಾವಿ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಮುಂಬೈನಲ್ಲಿ ಅತ್ಯಂತ ಮಹತ್ವದ ರಾಜಕೀಯ ಮತ್ತು ಕಾನೂನಾತ್ಮಕ ಚಟುವಟಿಕೆ ನಡೆದು ಹೋಗಿದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ತಮ್ಮ ನೇತೃತ್ವದ 18 ಸದಸ್ಯರ ಉನ್ನತಾಧಿಕಾರಿ ಸಮಿತಿ ಸಭೆಯನ್ನ ಬೆಳಗಾವಿ ಗಡಿ ವಿವಾದ ವಿಚಾರವಾಗಿ ನಿಗದಿ ಮಾಡಿದರು. ಆದರೆ ಆ ಸಭೆ ಮುಂದೂಡಿಕೆಯಾಗಿದೆ. ಬೆಳಗಾವಿಯ ಎಂಇಎಸ್ ನಾಯಕರು ಅಂದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಾಯಕರು ಮುಂಬೈನಲ್ಲಿ ಹಮ್ಮಿಕೊಳ್ಳಲು ಉದ್ದೇಶಿಸಿದಂತಹ ಧರಣಿ ಸತ್ಯಾಗ್ರಹವನ್ನ ಹಿಂಪಡೆದ ಬೆನ್ನಲ್ಲೇ ಇದೀಗ ಬೆಳಗಾವಿ ಗಡಿ ವಿವಾದ ಬಗ್ಗೆ ಚರ್ಚೆ ನಡೆಸಲೆಂದೇ ಈ ಸಭೆಯನ್ನ ನಿಗದಿ ಮಾಡಲಾಗಿತ್ತು. ಹಾಗಾದ್ರೆ ಈ ಬೆಳಗಾವಿ ಗಡಿ ವಿವಾದದ ಪ್ರಕರಣ ಈಗ ನ್ಯಾಯಾಲಯದಲ್ಲಿ ಯಾವ ಹಂತದಲ್ಲಿದೆ, ಬನ್ನಿ ನೋಡ್ತಾ ಹೋಗೋಣ. ಸುಪ್ರೀಂ ಅಂಗಳದಲ್ಲಿ ಬೆಳಗಾವಿ ಗಡಿ ಧಾವೆ. ವಿಚಾರಣೆ ನಡೆಯುವುದು ಯಾವ ಮಾಹೆ? ಹಾಗಾದ್ರೆ ಈ ಪ್ರಕರಣ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಹಂತದಲ್ಲಿದೆ, ಯಾವಾಗ ವಿಚಾರಣೆಗೆ ಬರಬಹುದು? ಮಹಾರಾಷ್ಟ್ರ ಸರ್ಕಾರವು 2004ರಲ್ಲಿ ಸಂವಿಧಾನದ ವಿಧಿ 131ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಮೂಲಕ ದಾವೆಯನ್ನು ದಾಖಲಿಸಿತ್ತು. ಈ ಪ್ರಕರಣ ಸದ್ಯಕ್ಕೆ ನ್ಯಾಯ ವ್ಯಾಪ್ತಿ ಕುರಿತಾದ ಪ್ರಾಥಮಿಕ ವಾದದ ಹಂತದಲ್ಲಿದೆ. ಸಂವಿಧಾನದ 3ನೇ ವಿಧಿಯ ಪ್ರಕಾರ ರಾಜ್ಯಗಳ ಗಡಿಯನ್ನ ಮರುಹಂಚಿಕೆ ಮಾಡುವ ಸಂಪೂರ್ಣ ಅಧಿಕಾರ ಇರುವುದು ಕೇವಲ ದೇಶದ ಸಂಸತ್ತಿಗೆ ಮಾತ್ರ. ಹಾಗಾಗಿ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹಸ್ತಕ್ಷೇಪ ಮಾಡುವ ನ್ಯಾಯವ್ಯಾಪ್ತಿ ಇಲ್ಲ ಅಂತ ಕರ್ನಾಟಕ ಸರ್ಕಾರ ಬಲವಾದ ಆಕ್ಷೇಪವನ್ನು ಎತ್ತಿದೆ. ಬೆಳಗಾವಿ ಗಡಿ ವಿವಾದ ಪ್ರಕರಣ ವಿಚಾರಣೆ ವಿಳಂಬಕ್ಕೇನು ಕಾರಣ? ಇನ್ನು ವಿಚಾರಣೆ ವಿಳಂಬಕ್ಕೆ ಕಾರಣಗಳನ್ನು ನೋಡುವುದಾದ್ರೆ
ಈ ವರ್ಷದ ಆರಂಭದಲ್ಲಿ ಅಂದರೆ ಜನವರಿ 21ರಂದು ನ್ಯಾಯಮೂರ್ತಿಗಳ ಅನುಪಸ್ಥಿತಿಯಿಂದಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಂದೂಡಿತ್ತು. ಅಲ್ಲದೆ ಮಹಾರಾಷ್ಟ್ರ ಸಲ್ಲಿಸಿರುವಂತಹ ಹಳೆಯ ಅರ್ಜಿಯಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳಿತ್ತು. ಹೊಸದಾಗಿ ಸರಿಪಡಿಸಿದಂತಹ ಅರ್ಜಿ ಸಲ್ಲಿಸಲು ಮಹಾರಾಷ್ಟ್ರದ ಕಾನೂನು ತಂಡ ಸಿದ್ಧತೆಯನ್ನು ನಡೆಸ್ತಾ ಇದೆ. ಕರ್ನಾಟಕ ಮೂಲದ ನ್ಯಾಯಮೂರ್ತಿಗಳು ಈ ಹಿಂದೆ ಪ್ರಕರಣದಿಂದ ಹಿಂದೆ ಸರಿದಿದ್ದು ಕೂಡ ವಿಳಂಬಕ್ಕೆ ಮತ್ತೊಂದು ಕಾರಣವಾಗಿದೆ. ಮಹಾರಾಷ್ಟ್ರ ಸರ್ಕಾರ ಇಂದು ಕೈಗೊಂಡಿರುವಂತಹ ನಿರ್ಧಾರದಂತೆ ತುರ್ತು ವಿಚಾರಣೆ ಕೋರಿ ಅರ್ಜಿಯನ್ನು ಸಲ್ಲಿಸಿದರೆ ಮುಂದಿನ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳ ವೇಳೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯವ್ಯಾಪ್ತಿಯ ಕುರಿತಾದ ಮಹತ್ವದ ಪ್ರಾಥಮಿಕ ವಿಚಾರಣೆ ಆರಂಭವಾಗುವ ಸಾಧ್ಯತೆ ಕೂಡ ಇದೆ. ಎರಡು 2022ರಲ್ಲಿ ಬೆಳಗಾವಿ ಗಡಿಯಲ್ಲಿ ನಡೆದಿದ್ದು ಫೈಟ್. ಅಮಿತ್ ಶಾ ಸಭೆ ನಡೆಸಿ ತೋರಿಸಿದ್ರು ಸುಪ್ರೀಂ ಕೋರ್ಟ್. ಕಳೆದ 5-6 ವರ್ಷಗಳಲ್ಲಿ ಗಡಿ ವಿವಾದ ಕೇವಲ ಕೋರ್ಟ್ ಕೊಠಡಿಗೆ ಮಾತ್ರ ಸೀಮಿತವಾಗದೆ ರಸ್ತೆಗಿಳಿದು ತೀವ್ರ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ. 2022ರ ಕೊನೆಯಲ್ಲಿ ಬೆಳಗಾವಿ ಗಡಿಯಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಲಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿದ್ದು ಕೂಡ ದೊಡ್ಡ ಮಟ್ಟದ ಹಿಂಸಾಚಾರ ಉಂಟಾಗಿತ್ತು. ಆಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಸುಪ್ರೀಂ ಕೋರ್ಟ್ ತೀರ್ಪು ಬರುವವರೆಗೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ಮತ್ತು ಗಡಿಯಲ್ಲಿ ಶಾಂತಿ ಕಾಪಾಡುವಂತೆ ಸೂಚನೆ ನೀಡಿದರು. ಇಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನವನ್ನು ನಡೆಸುವಾಗ ಪ್ರತಿ ವರ್ಷ ಎಂಇಎಸ್ ಸಂಘಟನೆ ಮಹಾಮೇಳ ಆಯೋಜಿಸಲು ಯತ್ನಿಸುತ್ತದೆ. ಆದರೆ ಕಾನೂನು ಸುವ್ಯವಸ್ಥೆ ಕಾರಣ ನೀಡಿ ಕರ್ನಾಟಕ ಪೊಲೀಸರು ಇದಕ್ಕೆ ನಿರಂತರವಾಗಿ ನಿಷೇಧವನ್ನು ಹೇರುತ್ತಾನೆ ಬಂದಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಮರಾಠಿ ಜನರಿಗಾಗಿ 181 ಕೋಟಿ ರೂಪಾಯಿಗಳ ಆರೋಗ್ಯ ವಿಮೆಯನ್ನು ಜಾರಿಗೊಳಿಸಲು ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿತ್ತು. ಇದನ್ನ ಕರ್ನಾಟಕ ಸರ್ಕಾರ ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ಅಂತ ತೀವ್ರವಾಗಿ ಖಂಡಿಸಿತ್ತು. ಇತ್ತೀಚಿನ ತಿಂಗಳುಗಳಲ್ಲಿ ಕರ್ನಾಟಕ ಸರ್ಕಾರ ಗಡಿ ಜಿಲ್ಲೆಗಳಲ್ಲಿ ಕನ್ನಡ ನಾಮಫಲಕವನ್ನು ಕಡ್ಡಾಯಗೊಳಿಸಿರುವುದು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಬಳಕೆ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸ್ತಾ ಇರುವುದನ್ನ ಎಂಇಎಸ್ ಅತ್ಯಂತ ತೀವ್ರವಾಗಿ ವಿರೋಧಿಸುತ್ತಾನೆ ಬಂದಿದೆ. ಭಾಷಾವಾರು ಪುನರ್ವಿಂಗಡಣೆಯ ಚರಿತ್ರೆ, ಮಹಾಜನ್ ವರದಿಯಲ್ಲಿದೆ ಅಸಲಿ ಗಡಿ ಸೂತ್ರ. ಈ ಇಡೀ ಗಡಿ ಖ್ಯಾತೆಯ ಮೂಲ ಇರುವುದು 1956ರ ರಾಜ್ಯಗಳ ಮರುಸಂಘಟನೆ ಕಾಯ್ದೆಯಲ್ಲಿ. ಭಾಷಾವಾರು ಪ್ರಾಂತ್ಯಗಳ ರಚನೆಯಾದಾಗ ಬೆಳಗಾವಿ, ಕಾರವಾರ, ನಿಪ್ಪಾಣಿ ಸೇರಿದಂತೆ ಹಲವು ಭಾಗಗಳು ಅಂದಿನ ಮೈಸೂರು ರಾಜ್ಯಕ್ಕೆ ಸೇರಿದವು. ಮಹಾರಾಷ್ಟ್ರದ ತೀವ್ರ ಆಕ್ಷೇಪದ ನಂತರ ಕೇಂದ್ರ ಸರ್ಕಾರ 1966ರಲ್ಲಿ ನ್ಯಾಯಮೂರ್ತಿ ಮೇಹರ್ ಚಂದ್ ಮಹಾಜನ್ ಆಯೋಗವನ್ನು ನೇಮಿಸಿತ್ತು. ಮಹಾಜನ್ ಆಯೋಗವು ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅಂತ 1967ರ ಆಗಸ್ಟ್ 4ರಂದು ಸ್ಪಷ್ಟ ವರದಿಯನ್ನು ನೀಡಿತು. ಕರ್ನಾಟಕ ಈ ವರದಿಯನ್ನ ಅಂತಿಮ ಎಂದು ಒಪ್ಪಿಕೊಂಡ್ರೆ ಮಹಾರಾಷ್ಟ್ರ ಇದನ್ನು ತಿರಸ್ಕರಿಸುತ್ತೆ. ಬೆಳಗಾವಿ ಮತ್ತು ಸುತ್ತಮುತ್ತಲಿನ 865 ಹಳ್ಳಿಗಳಲ್ಲಿ ಮರಾಠಿ ಮಾತನಾಡುವ ಜನಸಂಖ್ಯೆ ಹೆಚ್ಚಿದೆ. ಆದ್ದರಿಂದ ಭಾಷಾವಾರು ಆಧಾರದ ಮೇಲೆ ನಾವು ಮಹಾರಾಷ್ಟ್ರಕ್ಕೆ ಸೇರಬೇಕು ಎನ್ನುವುದು ಮಹಾರಾಷ್ಟ್ರದ ವಾದ. ಆದರೆ ಮಹಾಜನ್ ವರದಿಯೇ ಅಂತಿಮ. ಗಡಿ ನಿರ್ಧಾರ ಕೇವಲ ಭಾಷೆಯ ಮೇಲಷ್ಟೇ ಅಲ್ಲ, ಭೌಗೋಳಿಕ ಸನ್ನಿವೇಶ ಮತ್ತು ಆಡಳಿತಾತ್ಮಕ ಅನುಕೂಲಗಳ ಮೇಲೂ ಕೂಡ ನಿರ್ಧಾರವಾಗಿದೆ ಎನ್ನುವುದು ಕರ್ನಾಟಕದ ಅಚಲ ನಿಲುವು. ಈಗ ವರ್ತಮಾನದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇನ್ನು ಮುಂದೆ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಬಹಳಷ್ಟು ದೊಡ್ಡದಿದೆ. ಮತ್ತೆ ಬೆಳಗಾವಿ ಗಡಿ ವಿವಾದಕ್ಕೆ ಮಹಾರಾಷ್ಟ್ರ ಕೈ. ಮತ್ತೆ ನಡೆಯಬಾರದು ಗಡಿಯಲ್ಲಿ ಹೊಯ್ ಕೈ. ಮಹಾರಾಷ್ಟ್ರ ಸರ್ಕಾರ ಇಂದು ಉನ್ನತಾಧಿಕಾರಿ ಸಮಿತಿ ಸಭೆ ನಿಗದಿ ಮಾಡಿದ್ದೆ ಅದು ಈ ಬಗ್ಗೆ ಎಷ್ಟು ಜಾಗೃತವಾಗಿದೆ ಎಂಬುದರ ಸೂಚನೆ. ಆದರೆ ಕಾರಣಾಂತರಗಳಿಂದ ಸಭೆ ಮುಂದೂಡಿಕೆಯಾಗಿದೆ ನೋಡಿ. ಈಗ ಕರ್ನಾಟಕ ಸರ್ಕಾರವು ಅತ್ಯಂತ ಜಾಗರೂಕವಾಗಿ ಹೆಜ್ಜೆಯನ್ನಿಡಬೇಕಾಗಿದೆ. ಹಾಗಾದ್ರೆ ಕರ್ನಾಟಕ ಸರ್ಕಾರ ಈಗ ಏನ್ ಮಾಡಬೇಕು ಅಂದ್ರೆ ಬನ್ನಿ ನೋಡ್ತಾ ಹೋಗೋಣ. ಕರ್ನಾಟಕ ಸರ್ಕಾರ ಈಗ ಮಾಡಬೇಕಾದದ್ದೇನು ನೋಡಿ. ಮೊದಲನೆಯದಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪರವಾಗಿ ವಾದ ಮಂಡಿಸುವಂತಹ ವಕೀಲರ ತಂಡ ಕಾನೂನು ತಜ್ಞರ ಜೊತೆಗೆ ಸಮಾಲೋಚನೆಯನ್ನು ನಡೆಸಬೇಕು. ಎರಡನೇದಾಗಿ ಸಂವಿಧಾನ 3ನೇ ವಿಧಿಯ ಪ್ರಕಾರ ಗಡಿ ಬದಲಿಸುವಂತಹ ಅಧಿಕಾರ ಕೋರ್ಟ್ಗೆ ಇಲ್ಲ ಎಂಬ ತನ್ನ ಬಲವಾದ ವಾದವನ್ನ ಸುಪ್ರೀಂ ಕೋರ್ಟ್ನ ಮುಂದಿನ ವಿಚಾರಣೆಯಲ್ಲಿ ಅತ್ಯಂತ ಸಮರ್ಥವಾಗಿ ಮಂಡಿಸಿ ಮಹಾರಾಷ್ಟ್ರದ ಅರ್ಜಿಯನ್ನ ಆರಂಭದಲ್ಲಿ ವಜಾಗೊಳಿಸುವಂತೆ ಒತ್ತಾಯಿಸಬೇಕು. ಅಲ್ಲದೆ ಇತ್ತೀಚೆಗೆ ಗಡಿಭಾಗದ ಕನ್ನಡ ಸಂಘಟನೆಗಳು ಒತ್ತಾಯಿಸ್ತಾ ಇರುವಂತೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಸೇರಿದಂತೆ ಗಡಿ ಜಿಲ್ಲೆಗಳ ಶೈಕ್ಷಣಿಕ ಸಂಸ್ಥೆಗಳನ್ನು ಬಲಪಡಿಸಬೇಕು. ಗಡಿಭಾಗದ ರಸ್ತೆ, ನೀರಾವರಿ ಮತ್ತು ಮೂಲಸೌಕರ್ಯ ಯೋಜನೆಗಳನ್ನು ಆದ್ಯತೆಯ ಮೇರೆಗೆ
ಪೂರ್ಣಗೊಳಿಸಿ ಅಲ್ಲಿನ ಜನರಲ್ಲಿ ಆಡಳಿತಾತ್ಮಕ ವಿಶ್ವಾಸವನ್ನು ಮೂಡಿಸಬೇಕು. ರಾಜಕೀಯ ಲಾಭಕ್ಕಾಗಿ ಗಡಿಯಲ್ಲಿ ಉದ್ವಿಗ್ನತೆ ಸೃಷ್ಟಿಸಲು ಯತ್ನಿಸುವಂತಹ ಶಕ್ತಿಗಳ ವಿರುದ್ಧ ಸ್ಥಳೀಯ ಜಿಲ್ಲಾಡಳಿತ ಮತ್ತು ಪೊಲೀಸರ ಮೂಲಕ ಅತ್ಯಂತ ಕಠಿಣ ನಿಗಾ ವಹಿಸುವುದು ಈಗ ಕರ್ನಾಟಕ ಸರ್ಕಾರದ ಮುಂದಿರುವಂತಹ ದೊಡ್ಡ ಜವಾಬ್ದಾರಿಯಾಗಿದೆ. ಈ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವ ಜೊತೆಗೆ ಗಡಿ ಉಸ್ತುವಾರಿ ಹುದ್ದೆಗೆ ಕೂಡಲೇ ಸಮರ್ಥರನ್ನ ರಾಜ್ಯ ಸರ್ಕಾರ ನೇಮಿಸಬೇಕಾಗಿದೆ. ಈ ಹಿಂದೆ ಎಚ್ ಕೆ ಪಾಟೀಲ್ರು ಈ ಜವಾಬ್ದಾರಿಯನ್ನು ವಹಿಸಿದರು. ಆಗ ಒಂದೆರಡು ಸಭೆಗಳನ್ನು ಕೂಡ ಪಾಟೀಲ್ರು ನಡೆಸಿದರು. ಗಡಿ ಭಾಗದ ಕೆಲ ಬೇಡಿಕೆಗಳ ಈಡೇರಿಕೆ ಪ್ರಯತ್ನ ಕೂಡ ಆಗಿತ್ತು. ಮುಖ್ಯವಾಗಿ ಗಡಿ ಭಾಗದ ಕನ್ನಡ ಶಾಲೆಗಳಿಗೆ ಅನುದಾನ ಕೂಡ ಸಿಕ್ಕಿತ್ತು. ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಂಪುಟದಲ್ಲಿ ಗಡಿ ಖಾತೆಗೆ ಅತ್ಯಂತ ಸಮರ್ಥರನ್ನ ನೇಮಿಸಬೇಕಾಗಿದೆ. ಇದರೊಂದಿಗೆ ರಾಜ್ಯ ಸರ್ಕಾರ ತತ್ಕ್ಷಣವೇ ಕಾರ್ಯಪ್ರವೃತ್ತವಾಗುವಂತಹ ಮೂಲಕ ತನ್ನ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದದ್ದು ತುರ್ತು ಹಾಗೂ ಅಷ್ಟೇ ಅನಿವಾರ್ಯ ಕೂಡ. ಇಷ್ಟೊತ್ತು ಮಹಾರಾಷ್ಟ್ರ ಸರ್ಕಾರ ಏನು ಮಾಡ್ತಿದೆ ಅನ್ನೋದರ ವಿವರವನ್ನು ನಾವು ಗಮನಿಸ್ತಾ ಇದ್ವಿ. ಹಾಗೆ ಕರ್ನಾಟಕದ ಜವಾಬ್ದಾರಿ ಏನಿದೆ ಅನ್ನೋದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡಿದ್ವಿ. ಹಾಗಾದರೆ ಕರ್ನಾಟಕ ಇದನ್ನು ಮೀರಿ, ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಮೀರಿ ಮಾಡಬೇಕಾಗಿರೋದು ಏನು, ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಏನು ಮಾಡಬಹುದು ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ, ಮಹಾರಾಷ್ಟ್ರದಲ್ಲಿ ಉನ್ನತಾಧಿಕಾರಿಗಳ ಸಮಿತಿ ಇದೆ. ನಾವೀಗ ಆಲ್ರೆಡಿ ವರದಿಯಲ್ಲಿ ಹೇಳ್ತಾ ಇದ್ವಿ, ಅದೇ ಸಮಿತಿ ಸಭೆಯನ್ನು ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿತ್ತು. ಅನಿವಾರ್ಯ ಕಾರಣಕ್ಕೆ ಆ ದಿನಾಂಕ ಬದಲಾಗಿದೆ, ಮುಂದೂಡಲ್ಪಟ್ಟಿದೆ ಈ ಸಮಿತಿಯ ಸಭೆ. ಮಹಾರಾಷ್ಟ್ರದಲ್ಲಿ ಇರುವಂತೆ ಉನ್ನತಾಧಿಕಾರ ಸಮಿತಿ ರಾಜ್ಯದಲ್ಲೂ ಕೂಡ ಆಗಬೇಕಾ, ಅದಕ್ಕೆ ಉಸ್ತುವಾರಿಗಳ ನೇಮಕ ಆಗಬೇಕಾ ಅಂದರೆ ಉತ್ತರ ಹೌದು. ಮಹಾರಾಷ್ಟ್ರದಲ್ಲಿ ಇಬ್ಬರು ಉಸ್ತುವಾರಿ ಸಚಿವರಿದ್ದಾರೆ. ಈ ಗಡಿ ವಿಚಾರಕ್ಕೇನೆ ಗಡಿ ಉಸ್ತುವಾರಿ ಸಚಿವರು ಅಂತ ಹೇಳಿ ಇಬ್ಬರನ್ನ ಮಹಾರಾಷ್ಟ್ರ ನೇಮಕ ಮಾಡಿಕೊಂಡಿದೆ. ಸಂಸದ ಧೈರ್ಯಶೀಲ ಮಾನೆ ನೇತೃತ್ವದಲ್ಲಿ ತಜ್ಞರ ಸಮಿತಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಇದೇ ರೀತಿಯಲ್ಲಿ ಕರ್ನಾಟಕ ಕೂಡ ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಬೇಕಾಗಿದೆ. ಇನ್ನು ಗಡಿ ಜಿಲ್ಲೆಗಳ ಶೈಕ್ಷಣಿಕ ಸಂಸ್ಥೆಗಳಿಗೆ ಬಲವನ್ನು ಹೆಚ್ಚು ಮಾಡಬೇಕು. ಶೈಕ್ಷಣಿಕ ಸಂಸ್ಥೆಗಳು ಹೆಚ್ಚು ಬಲವಾಗುತ್ತೋ ಪ್ರಾದೇಶಿಕವಾಗಿ ಕರ್ನಾಟಕದ ಕಡೆಗೆ ಜನರ ಒಲವು, ಕರ್ನಾಟಕದ ಕಡೆಗೆ ಜನರ ಅಸ್ಮಿತೆ ಎಲ್ಲವೂ ಕೂಡ ಮತ್ತಷ್ಟು ಮಗದಷ್ಟು ಬಲವಾಗ್ತಾ ಹೋಗುತ್ತೆ. ಸಂಘಟನೆಗಳಿಗೆ ಬಲ ಸಿಗುತ್ತೆ. ಹೀಗಾಗಿ ಗಡಿ ಜಿಲ್ಲೆಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಹೆಚ್ಚಿನ ಬಲ ನೀಡಬೇಕಾಗಿರೋದು ಕರ್ನಾಟಕದ ಮುಂದಿರುವ ಗುರಿ. ಇನ್ನು ಇದರ ಜೊತೆಗೇನೆ ಗಡಿ ರಸ್ತೆಗಳು ಹಾಗೆ ನೀರಾವರಿ ಯೋಜನೆಗಳ ಪೂರ್ಣಕ್ಕೆ ಆದ್ಯತೆಯನ್ನು ನೀಡಬೇಕು. ಯಾವಾಗಲೂ ಇದೊಂದು ಅಪವಾದ ಇದೆ ಅಲ್ವಾ, ಕರ್ನಾಟಕದ ಮಧ್ಯಭಾಗ ಹಾಗೆ ಉತ್ತರ ಕರ್ನಾಟಕ ಭಾಗದ ಕಡೆಗೆ ಫೋಕಸ್ ಹೋಗುತ್ತೆ, ಆದರೆ ಗಡಿ ಜಿಲ್ಲೆಗಳಿಗೆ ಅದರಲ್ಲೂ ಗಡಿ ಗ್ರಾಮಗಳಿಗೆ ಹೆಚ್ಚಿನ ಫೋಕಸ್, ಹೆಚ್ಚಿನ ಸರ್ಕಾರದ ಯೋಜನೆಗಳು ತಲುಪೋದಿಲ್ಲ ಅಂತ ಹೇಳಿ ಇದಕ್ಕೆ ಉಲ್ಟಾ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ನಡೆ ಇರಬೇಕಾಗತ್ತೆ. ಗಡಿಭಾಗದ ರಸ್ತೆಗಳು, ನೀರಾವರಿ ಯೋಜನೆಗಳು, ಅಂದರೆ ಮೂಲಭೂತ ಸೌಕರ್ಯಗಳು ಹೆಚ್ಚು ಮಾಡಬೇಕಾಗತ್ತೆ. ಯಾವಾಗ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಇದೆಲ್ಲ ಆಗುತ್ತೆ, ಹೌದಪ್ಪ ನಮ್ಮ ಸರ್ಕಾರ ನಮ್ಮ ಪರವಾಗಿದೆ ಅನ್ನೋದು ಅಲ್ಲಿನ ಜನರಿಗೂ ಕೂಡ ಮನದಟ್ಟಾಗ್ತಾ ಹೋಗುತ್ತೆ. ಇದರ ಜೊತೆಯಲ್ಲೇ ಗಡಿ ಜನರಲ್ಲಿ ಆಡಳಿತಾತ್ಮಕ ವಿಶ್ವಾಸವನ್ನು ಮೂಡಿಸೋದು ಕೂಡ ಕರ್ನಾಟಕ ಸರ್ಕಾರದ ಜವಾಬ್ದಾರಿಯಾಗಿದೆ. ಇದಿಷ್ಟನ್ನು ಮಾಡಬೇಕು. ಬಹಳ ಪ್ರಮುಖವಾಗಿ ಗಡಿ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡೋದು, ಹಾಗೆ ಉನ್ನತ ಅಧಿಕಾರಿಗಳನ್ನು ಒಳಗೊಂಡ ಒಂದು ಸಮಿತಿ, ಅದರಲ್ಲಿ ಆಗಾಗ ಸಭೆಯನ್ನು ಮಾಡುವುದು, ಮುಂದಿನ ಯೋಜನೆಗಳ ಬಗ್ಗೆ ಆಗಾಗ ಚರ್ಚೆಗಳನ್ನು ಮಾಡ್ತಾ ಇರೋದು. ಹಾಗೆ ನಾವು ವರದಿಯಲ್ಲಿ ಹೇಳಿದಂತೆ ಪ್ರಬಲವಾದ ವಾದ ಕೋರ್ಟ್ನಲ್ಲೂ ಕೂಡ ಕರ್ನಾಟಕ ಸರ್ಕಾರದ ಕಡೆಯಿಂದ ಆಗಬೇಕಾಗಿದೆ. ಇದಿಷ್ಟಾದರೆ ಬಹುಶಃ ಈ ಗಡಿ ವಿವಾದ ಏನಿದೆ, ಮಹಾರಾಷ್ಟ್ರ ಏನು ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಸಮಾನವಾದ ಪ್ರಯತ್ನ ಕರ್ನಾಟಕದ ಕಡೆಯಿಂದ ಕೂಡ ಆಗುತ್ತೆ ಅನ್ನೋದು ಬಹುಶಃ ಹೇಳ್ಬೋದಾಗಿದೆ. ಇದಾಗಿತ್ತು ಇವತ್ತಿನ ರಾಜಕೀಯ ಎಳೆಯಾಗಿ.